ಇದೇನ್ರಿ ಇದು? ಒಬ್ರು ಮುಖ್ಯಮಂತ್ರಿಗಳೆಲ್ಲ ಎದ್ದು ನಿಂತ್ಕೊಂಡು ಅಲ್ದಲೆ ತಳಗಡೆ ಕೂತ್ಕೊಂಡು ತಡ್ರಿ ಕೂಗ್ತಾರಲ್ರಿ, ಈ ತಳಗಡೆ ಕೂತ್ಕೊಂಡು ಕೂತ್ಕೊಳ್ಳಿ. ಏನ್ರಿ ಇದು? ಏನಂತಾರೆ ಇದು? ನಾವು ಎಲ್ಲೂ ನೋಡಿಲ್ಲ ಬಿಡ್ರಿ ಇಂತದ. ಯಾರು ಮಾತಾಡ್ತಾರೆ ಸದಸ್ಯರು ಏನಾರ ಹೇಳ್ಕೊಳ್ಳಿ. ಒಬ್ಬ ಸಭಾನಾಯಕ ಬಿಡಲ್ಲ. ಅವ್ರ ಹೆಸರು ಹೇಳಿ ಅವ್ನ ಹೊರಗಡೆ ಹಾಕಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಎದ್ದಾಚೆ ಕಡೆಗೆ ಹೋಗೋಣ. ಸಭಾಧ್ಯಕ್ಷ, ನೀವು ಲೀನಿಯನ್ಸ್ ಕೊಟ್ಟಷ್ಟು ಜಾಸ್ತಿ ಆಗ್ತಾ ಇದೆ. ಇರುತ್ತೆ. ಟೂ ಮಚ್ ಸಭಾನಾಯಕರೇ, ದಿಸ್ ಇಸ್ ಟೂ ಮಚ್. ನೀವು ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ಸಭಾಧ್ಯಕ್ಷ, ನೀವು ಅವಾಗಿಂದ ಎಚ್ಚರ ಹೇಳೋದು ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಓಕೆ ಸುರೇಶ್, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಸಭಾಧ್ಯಕ್ಷ, ಮಾನ್ಯ ಒಂದು ನಿಮಿಷ, ಈಗ ಮಾನ್ಯ ನಾಯಕರು ಇವಾಗ ಮಾತಾಡ್ತಾ ಇದ್ದಾರೆ, ನಾವು ಅಂತ ಹೇಳ್ತೀವ. ಓಕೆ ಬಾ, ಸಣ್ಣ ಮಕ್ಕಳು ಸಭಾಧ್ಯಕ್ಷ ಗೌರವಯುತವಾಗಿ ನಡ್ಕೊಬೇಕು. ಜೋಕರ್ಸ್ ಅಲ್ಲ ಇದು. ಸಂಗಮೇಶ್ ಕೂತ್ಕೊಳ್ಳಿ. ಸೀರಿಯಸ್ ಆಗಿ ನಡ್ತಾರೆ. ಲಾಸ್ಟ್ ಒಳಗಡೆ ಸುರೇಶ್ ಅವರೇ ಒಂದ್ ಸೆಕೆಂಡ್ ನೋಡಿ, ಸ್ಥಾನಕ್ಕಾದ್ರೂ ಬೆಲೆ ಬೇಕು. ಆಯ್ತಪ್ಪ, ಸ್ಥಾನಕ್ಕೆ. ಈಗ ನೀವೇನಂತಲ್ಲ, ಹಿಂದೆ ಕೂತ ಕೆಲವರು ಒಂದ್ಸರಿ ಅವಾಗ ಗೊತ್ತಿಲ್ಲದ ಮ್ಯೂಚುಯಲಿಟಿ ಅಂತ ಗೊತ್ತಾಗುದಿಲ್ಲ. ಫಸ್ಟ್ ಟೈಮ್ಸ್ ಎಲ್ಲ ಬಂದಿರ್ತಾರೆ. ನೀವೊಂದು ಅರ್ಥ ಮಾಡಿಕೊಳ್ಬೇಕು. ಅವ್ರ ವಿಚಾರ ಹೇಳುವಾಗ ನಿಮ್ಗೆ ಏನು ನೋಟ್ ಮಾಡಿ, ನಿಮ್ಗೆ ನಾಳೆ ಮಾತಾಡ್ಬೇಕಾದ್ರೆ ಏನ್ ಬಗ್ಗೆ ಮಾತಾಡ್ಬೋದು ಸ್ಪಷ್ಟ ಕೊಡ್ಬೋದು. ಆದರೆ ಒಂದು ಸಲ ಪ್ರತಿಯೊಂದು ಶಬ್ದ ಕೂಡ ನೀವು ಒಂದೊಂದು ಶಬ್ದದಲ್ಲಿ ಮಾಡಿಕೊಂಡು ಹೋದ್ರೆ ವಾಟ್ ಈಸ್ ಯುವರ್ ಇಮೇಜ್, ವಾಟ್ ಈಸ್ ಯುವರ್ ಪರ್ಸನಾಲಿಟಿ? ನಿಮ್ಮ ಅವು ಯಾವ ಮಾತಾಡಿದ್ರೆ ಯಾರು ಕೂಡ ಮಾತಾಡಲಿಲ್ಲ ಅಲ್ಲ. ನೀವು ಕೂತ್ರೆ ಸಾಕು, ನಿಮ್ಮ ಮೆಂಬರ್ಸ್ಗೆಲ್ಲ ಕೂಡ ಹೇಳಬೇಕಲ್ಲ. ಅಲ್ಲಿ ಕೂಡ ಎಲ್ಲರೂ ಕೂಡ ಇವತ್ತು ಹೇಳ್ತಾರೆ. ಆ ಸಲಗಾರ್ ಆಯ್ತು, ಒಮ್ಮೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಒಂದು ಸೆಕೆಂಡ್, ನೀವು ಆಗಾಗ ಮಾತಾಡ್ತಿದ್ದೀರಿ, ಒಮ್ಮೆ ಎದ್ದು ನಿಲ್ಲಿ. ಒಮ್ಮೆ ಆಯ್ತು, ಫುಲ್ ಫಾರ್ಮ್ ಹೇಳಿ. ವಿ ಬಿ ರಾಮ್ಜಿ ಫುಲ್ ಫಾರ್ಮ್ ಹೇಳಿ. ವಿಕಸಿತ ಭಾರತ್. ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ನಾ ಹೇಳ್ತೀನಿ ಸರ್, ನಾ ಏನು ಡಿಸ್ಟರ್ಬ್ ಅಂತೂ ಮಾಡಿಲ್ಲ. ಆಯ್ತು, ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್. ವೇಟ್ ಅಪ್ಪ, ಈ ರೀತಿ ಕ್ಲಾಸ್ ತಗೊಳ್ಳಿ. ಆಯ್ತು, ಒಂದ್ ಸೆಕೆಂಡ್, ನೀವು ನನಗೆ ಒಂದು ಗಂಟೆ ಟೈಮ್ ಕೊಡಿ. ಮಹಾತ್ಮ ಗಾಂಧೀಜಿ ಹೆಸರು ಆಯ್ತು ಕೊಡ್ತೇನೆ. ಒಂದೂವರೆ ಗಂಟೆ ಕೊಟ್ಟಿಲ್ಲ ಸರ್. ನಾನು ನಿಮ್ಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಬಗ್ಗೆ, ಬಿಬಿಜಿ ರಾಮ್ಜಿ ಬಗ್ಗೆ ಆಯ್ತು, ಅದನ್ನ ನಾನು ಹೇಳಿದ್ದು. ನೋಡಿ, ಒಂದ್ ಸೆಕೆಂಡ್, ಮುಖ್ಯಮಂತ್ರಿ ಡಿಸ್ಟರ್ಬ್ ಮಾಡಿಲ್ಲ. ಆಯ್ತು, ಒಂದ್ ಸೆಕೆಂಡ್, ನನಗೆ ಯಾಕಂದ್ರೆ ಗೊತ್ತಿಲ್ಲ. ಆಯ್ತು, ಏನು ಆಯ್ತಪ್ಪ ನವೀನ್, ಆಯ್ತು ಸಲಗಾರ್ ಕೂತ್ಕೊಳ್ಳಿ, ನಿಮ್ ಕೊಡುವ. ಈಗ ನೀವು ಸರಿ ಹೇಳಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ.